ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿಯ ಕಡುಕೋಪ ಜೋರಾಗಿದೆ. ಯಾದಗಿರಿಯಲ್ಲಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ಸನ್ನತಿ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿಯ ಕಡುಕೋಪ ಪ್ರವಾಹದ ಪರಿಸ್ಥಿತಿ ಮೈದೂರುವಂತೆ ಮಾಡಿದೆ. ಜಮೀನುಗಳು ಜಲಾವೃತವಾಗಿವೆ. ನೂರಾರು ಎಕರೆ ಜಮೀನು. ಸನ್ನತಿ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆ. ಕಲಬುರಗಿಯಲ್ಲಿರುವಂತಹ ಸನ್ನತಿ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೀಮಾ ನದಿಗೆ 3.65 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಸಂಪೂರ್ಣವಾಗಿ ಹೊಲ ಗದ್ದೆಗಳು ಯಾವ ರೀತಿಯಾಗಿ ಮುಳುಗಡೆಯಾಗಿವೆ ಅನ್ನೋದನ್ನು ನೋಡ್ತಿದ್ದೀರಿ. ನಮ್ಮ ಪ್ರತಿನಿಧಿ ಅಮೀನ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಲಬುರಗಿ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಿರೋ ಕಾರಣಕ್ಕಾಗಿ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ಈಗ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೋಡಿಯಾಳ್ ಗ್ರಾಮದ ರೈತರ ಜಮೀನಲ್ಲಿ ಇದನ್ನು ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 1 ವಾರಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಈಗಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಏನು ಭೀಮಾ ನದಿ ತೀರದಲ್ಲಿ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿಗ ನಿರ್ಮಾಣ ಆಗಿರುವಂಥದ್ದು. ಏನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಭೀಮಾ ನದಿಗೆ 3,65,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಭೀಮಾ ನದಿ ತೀರದಲ್ಲಿರುವಂಥ ಅಪಾರ ಪ್ರಮಾಣದ ಬೆಳೆಗಳು ಸಹಿತ ಈಗ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಭೀಮಾ ನದಿ ಎಡಭಾಗದಲ್ಲಿ ಏನು ಯಾದಗಿರಿ ತಾಲೂಕಿನ 10 ಗ್ರಾಮಗಳು ಬರ್ತವೆ. ಜೊತೆಗೆ ಬಲಭಾಗದಲ್ಲಿ ವಡಗೇರ ತಾಲೂಕಿನ 10 ಗ್ರಾಮಗಳು ಬರ್ತವೆ. ಎಲ್ಲ ಗ್ರಾಮದ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ನೋಡ್ಬೋದು ದೃಶ್ಯಗಳಲ್ಲಿ ಭೀಮಾ ನದಿಯಿಂದ ಸುಮಾರು 500 ಮೀಟರ್ಗೂ ಅಧಿಕ ನೀರು ರೈತರ ಗದ್ದೆಗಳಿಗೆ ವ್ಯಾಪಿಸಿಕೊಂಡಿದೆ. ಸೊ ಹೀಗಾಗಿ ರೈತರು ಬೆಳೆದಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ಈಗ ಜಲಾವೃತ ಕೂಡ ಆಗಿರುವಂಥದ್ದು. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಈ ಒಂದು ಗೋಡಿಯಾಳ್ ಗ್ರಾಮದ ರೈತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಸಾಕಷ್ಟು ಮಳೆ ಆಗ್ತಿದೆ, ನಿರಂತರವಾಗಿ ಮಳೆ ಆಗ್ತಿದೆ ಮಹಾರಾಷ್ಟ್ರ, ಯಾದಗಿರಿ, ಕಲಬುರಗಿ ಭಾಗದಲ್ಲಿ. ಸೊ ಹೀಗಾಗಿ ಸಾಕಷ್ಟು ಮಳೆ ನೀರು ನದಿಗೆ ಬರ್ತಿದೆ. ಈಗ ತಮ್ಮ ಗ್ರಾಮದಲ್ಲಿ ಎಷ್ಟು ಎಕರೆ ಪ್ರಮಾಣದಲ್ಲಿ ಏನು ಬೆಳೆಗಳು ಹಾಳಾಗಿದೆ, ಏನೇನಾಗಿದೆ ಇಲ್ಲಿ? ಸುಮಾರು 300-400 ಎಕರೆ ಬೆಳೆ ಹಾನಿಯಾಗಿದೆ ಗೋಡ್ಯಾಳ್ ಗ್ರಾಮದಲ್ಲಿ. ಸರ್ಕಾರಕ್ಕೆ ಒಂದೇ ಬೇಡಿಕೆ, ರೈತರು ಬೆಳೆ ಲಾಸ್ ಆಗಿದೆ. ಪರ್ ಎಕರೆಗೆ 30,000-40,000 ಸಾವಿರ ಕೊಡಬೇಕು. ಮತ್ತು ವಿವಿಧ ಬ್ಯಾಂಕ್ಗಳು ರೈತರು ಸಾಲ ಮಾಡಿದಂಥವನ್ನು ಮನ್ನಾ ಮಾಡಬೇಕು. ಗದ್ದೆಗಳಿಗೆ ಗೊಬ್ಬರನೂ ಅತಿ ಹೆಚ್ಚು ರೇಟಿನಲ್ಲಿ ತಗೊಂಡಿವಿ ಮತ್ತು ಔಷಧಿಗಳನ್ನು ಸಿಂಪಡಣೆ ಮಾಡಿ ಕಂಗಾಲಾಗಿವಿ. ರೈತರಿಗೆ ಒಂದೇ ಬೇಡಿಕೆ, ನೀವು ಪರಿಹಾರ ಸುಮಾರು ಎಕರೆಗೆ 35,000-40,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಅದು ಈಗೆಲ್ಲ ಸಂಪೂರ್ಣವಾಗಿ ನೆಲಕಚ್ಚಿದೆ. ಸರ್ಕಾರ ಮುಂದೆ ಬಂದು ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ರೈತರು ಆತ್ಮಹತ್ಯೆಗೆ ಶರಣಾಗಬೇಕಾದ ಸಂದರ್ಭ ಒದಗಿ ಬಂದದ. ಸರಿ, ಅಂದರೆ ಈಗ ನಿಮ್ಮೂರಲ್ಲಿ ಎಷ್ಟು ಎಕರೆ ಪ್ರದೇಶ ಬೆಳೆ ಹಾನಿಯಾಗಿದೆ? ಆಮೇಲೆ ಭತ್ತ ಈಗ ತೆನೆ ಕಟ್ಟೋ ಹಂತಕ್ಕೆ ಬಂದಿದೆ. ಈಗ ನದಿಯಿಂದ ಎಷ್ಟು ವ್ಯಾಪ್ತಿಯಲ್ಲಿ ನೀರು ಹರ್ಕೊಂಡು ಬಂದಿದೆ ಒಳಗಡೆ ಅಂತ? ಸುಮಾರು 10 ಕಿಲೋಮೀಟರ್ದ ಒಂದೊಂದು ಗ್ರಾಮದಲ್ಲಿ 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಪ್ರವಾಹ ನೀರು ಹೆಚ್ಚಾಗಿದೆ. ಮತ್ತು ನಿರಂತರ ಮಳೆ ಬರುವುದರಿಂದ ಸಂಪೂರ್ಣವಾಗಿ ಹತ್ತಿ ಭತ್ತ ಸಂಪೂರ್ಣವಾಗಿ ನೆಲ ಕಚ್ಚಿದೆ, ಮುಳುಗೋಗಿದೆ ಸರ್. ಸಂಪೂರ್ಣವಾಗಿ ನಾಶ ಆಗಿದೆ. ಇದು ಇಲ್ಲಿರುವಂಥ ರೈತರು ಹೇಳುವಂಥ ಮಾತು, ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತದೆ. ಹೀಗಾಗಿ ನದಿ ತೀರದಲ್ಲಿರುವಂಥ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ಮುಳುಗಡಾಗಿದೆ. ಸದ್ಯ ತೆನೆ ಕಟ್ಟುವ ಹಂತಕ್ಕೆ ಬಂದಿತ್ತು. ಇನ್ನೊಂದು ತಿಂಗಳು ಕಳೆದರೆ ಭತ್ತದ ಬೆಳೆ ಕಟಾವು ಕೂಡ ಆಗ್ತಿತ್ತು. ಆದರೆ ಈಗ ಸಂಪೂರ್ಣವಾಗಿ ಮಳೆ ಈ ಒಂದು ಪ್ರವಾಹದ ನೀರಿನಲ್ಲಿ ಮುಳುಗಿರೋ ಕಾರಣಕ್ಕಾಗಿ ರೈತರಿಗೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಹೀಗಾಗಿ ರೈತರಿಗೆ ಕೂಡಲೇ ಸರ್ಕಾರ ಪರಿಹಾರ ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ರೈತರು ಮನವಿ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.